ಇದು ಅಮೇರಿಕಾ ಮತ್ತು ವಿಯೆಟ್ನಾಂ ವಾರ್ ಟೈಮ್ನಾಗ ಬಾಂಬ್ ಬಿದ್ದಿದ್ದ ಜಾಗ. ಅಮೇರಿಕನ್ ಟ್ಯಾಂಕರ್ ಇದು, ರಿಯಲ್ ಟ್ಯಾಂಕರ್. ಫಸ್ಟ್ ಟೈಮ್ ಒಂದು ರಿಯಲ್ ಟ್ಯಾಂಕರ್ ನೋಡತ್ತೀನಿ. ನಿಜವಾದ ಗನ್ ಶೂಟ್ ಮಾಡುವಂಥ ಪ್ಲೇಸಿಗೆ ಬರತ್ತೀವಿ. ಸೌಂಡ್ ಕೆಲಸ ಆಗ್ತಿರೋದ್ರಿಂದ ಇವಾಗ ಒಂದು ಆ್ಯಕ್ಚುಯಲ್ ಟನ್ನರ್ ಒಳಗೆ ಹೊಂಟೀವಿ. ವಾಪಸ್ ಹೋಗ್ಬಿಡು, ವಾಪಸ್ ಇಡಿ. ಇದು ಪ್ರಾಬಬ್ಲಿ ಇದು ವರ್ಸ್ಟ್ ಥಿಂಗ್ ಅಮೇರಿಕನ್ಸ್ ಮಾಡಿದ್ದು ಅನಿಸ್ತೈತೆ ನನಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ 8ನೇ ದಿವಸಕ್ಕೆ ಸ್ವಾಗತ. ಮತ್ತು ನಾವು ಹೋಚಿಮಿನ್ ಸಿಟಿಗೆ ಬಂದ್ವಿ ನಿನ್ನೆ ರಾತ್ರಿ. ಸೊ ಇವತ್ತಿನ ವ್ಲಾಗ್ ಎದ್ರ ಬಗ್ಗೆ ಇರ್ತೈತೆ ಅಂದ್ರೆ, ನಾವು 2 ಪ್ಲೇಸ್ ಕೊಂಟೇವಿ, ಕುಚಿ ಟನಲ್ಸ್ ಮತ್ತು ಮೆಕಾಂಗ್ ಡೆಲ್ಟಾ ಅಂತ. ಸೊ ಅದಕ್ಕೆ ಪ್ಯಾಕೇಜ್ ಟೂರ್ ಬುಕ್ ಮಾಡೇವಿ. ಟೈಮ್ ಎಷ್ಟಾಗೈತೆ ಅಂದ್ರೆ 8 ಗಂಟೆ ಆಗಕ್ಕೆ ಬಂತು. ನಡ್ರಿ ಹೋಗೋಣ ಅಂತ, ಲೇಟ್ ಮಾಡೋದು ಬೇಡ. ಸೊ ಫೈನಲಿ ನಮ್ಮ ಬಸ್ ಬಂದೈತಿ. ಇಲ್ಲಿ ನೋಡ್ರಿ, ಇದೆ VN ಲೋಟಸ್ ಟ್ರಾವೆಲ್ ಅಂತ. I'm sorry. No problem. You are traffic. Come here to let. Yeah, no problem. ಸೊ ನಾವು ಫಸ್ಟ್ ಹೊಂಟಿದ್ದ ಪ್ಲೇಸ್ ಯಾವುದಂದ್ರೆ ಕೂಚಿ ಟನಲ್ ಅಂತ. ಇದು 1940 1950 ಟೈಮ್ನಾಗ ಬಿಲ್ಡ್ ಮಾಡಿದ್ದು. ವಿಯೆಟ್ನಾಂ ವಾರ್ ಟೈಮ್ನಾಗ ವಿಯೆಟ್ನಾಂ ಸೋಲ್ಜರ್ಸ್ ಇದನ್ನ ಬಿಲ್ಡ್ ಮಾಡಿದ್ದು. ಯಾವ ವಾರ್ ಅಂದ್ರೆ ವಿಯೆಟ್ನಾಂ ಮತ್ತೆ ಅಮೆರಿಕಾ ವಿಯೆಟ್ನಾಂ ಮೇಲೆ ದಾಳಿ ಮಾಡಿದ್ರು. ಸೊ ಆ ಯುದ್ಧದೊಳಗ ಈ ಕೂಚಿ ಟನಲ್ಸ್ ಬಿಲ್ಡ್ ಮಾಡಿದ್ರು. ಈ ಕೂಚಿ ಟನಲ್ ಒಂದು ಸ್ಪೆಷಾಲಿಟಿ ಏನಂದ್ರೆ, ಇದು 250 ಕಿಲೋಮೀಟರ್ಸ್ ಅಷ್ಟು ದೂರ ಐತಿ. ದೂರ ಕನೆಕ್ಟಿವಿಟಿ ಕೊಡ್ತೈತಿ. ಇದನ್ನ ಮೇನ್ಲಿ ಯೂಸ್ ಮಾಡ್ತಿದ್ದಿದ್ದು ಹೈಡ್ ಮಾಡಕ್ಕೆ, ವೆಪನ್ಸ್ ಹೈಡ್ ಮಾಡ್ಕೊಳಕ್ಕೆ, ಆಮೇಲೆ ಸೋಲ್ಜರ್ಸ್ ಅಲ್ಲಿಂದ ಅಟ್ಯಾಕ್ ಮಾಡಕ್ಕೆ. ನೋಡೋಣ ಬರ್ರಿ, ಇದ್ರ ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅದಾವೆ. ಹೋಗಿ ನೋಡೋಣ ಅಂತ. ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಹಲಸಿನ ಹಣ್ಣು ಮತ್ತು ಮ್ಯಾಂಗೋ ಸ್ಮೂತಿ. ಸೊ ಬಂದು ಇಳಿದ್ವಿ. ಇನ್ನು ಟಿಕೆಟ್ಸ್ ತೊಗೋಬೇಕು. ಸೊ ನಮ್ಮ ಗೈಡ್ ಹೋಗಿ ಟಿಕೆಟ್ ತೊಗೊಂಬರ್ತಾರೆ. ಸೊ ನಾವೇನು ಅಡ್ಡಾಡತ್ತೀವಿ ಇದೆಲ್ಲ ಜಾಗ ಇವಾಗ ಇಷ್ಟು ಚಂದ ಕಾಣತೈತಿ. ಬಟ್ ಒಂದು ಟೈಮ್ನಾಗ ಇಲ್ಲೊಂದು ಭೀಕರ ಕೆಟ್ಟ ಡೇಂಜರ್ ಯುದ್ಧ ನಡೆದೈತಿ, ವಿಯೆಟ್ನಾಂ ವರ್ಸಸ್ ಅಮೇರಿಕಾ. ಅವಾಗಿಲ್ಲೇ ಭಾಳ ದೊಡ್ಡ ರಕ್ತಪಾತನ ಹರಿದೈತಿ, ಸಿಕ್ಕಾಪಟ್ಟಿ ಜನ ಸತ್ತಾರಂತ. ಇದು ಅಮೇರಿಕಾ ಮತ್ತು ವಿಯೆಟ್ನಾಂ ವಾರ್ ಟೈಮ್ನಾಗ ಬಾಂಬ್ ಬಿದ್ದಿದ್ದ ಜಾಗ. ಅದಕ್ಕೆ ಇಷ್ಟು ದೊಡ್ಡ ಹೋಲ್ ಆಗೈತಿ. ಅಲ್ಲಿ ಏನೂ ಬೆಳೆದೂ ಇಲ್ಲ ನಡಕ್ಕೆ. ನೀವು ನೋಡ್ದಂಗೆ ಸುತ್ತಮುತ್ತಲು ಎಲ್ಲ ಗಿಡ ಬೆಳೆದೈತಿ, ಬಟ್ ನಡಕ್ಕೆ ಏನೂ ಬೆಳೆದಿಲ್ಲ. ಸೊ ಇದು ಒಂದು ದೊಡ್ಡ ಬಾಂಬ್ ಬಿದ್ದಿದ್ದ ಜಾಗ. ಸೊ ಅಮೇರಿಕಾ ವಿಯೆಟ್ನಾಂ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಟನಲ್ಸ್ ಬಿಲ್ಡ್ ಮಾಡ್ಯಾರ. ನಾವೇನು ಬಂದೇವಲ್ಲ ಟನಲ್ಸ್, ಕೂಚಿ ಟನಲ್ಸ್ ಅಂತ. ಸೊ ಇದನ್ನು ಕೈಯಿಂದನೇ ಬಿಲ್ಡ್ ಮಾಡಿದ್ದು, ಕೈಯಿಂದನೇ ತೆಗೆದು ವಿಯೆಟ್ನಾಂ ಜನ ಬಿಲ್ಡ್ ಮಾಡಿದ್ದು. ಅದನ್ನು ನೋಡಕ್ಕೆ ಬಂದೇವೆ ಈಗ. ಇದು ಟನಲ್ ಟ್ರ್ಯಾಪ್. ಇದು ನೋಡ್ರಿ, ಒನ್ ಆಫ್ ದ ಡೇಂಜರಸ್ ಟ್ರ್ಯಾಪ್. ನಡ್ಕೊಂಬಂದಾಗ ಯುದ್ಧ ಟೈಮ್ನಾಗ ಕರೆಕ್ಟಾಗಿ ಇದ್ರ ಮೇಲೆ ಬಿದ್ದರೆ ಮುಗೀತು. ಒಳಗಲ್ಲಿ ಬ್ಯಾಂಬೂ ಸ್ಟಿಕ್ಸ್ ಇದ್ದು ಶಾರ್ಪ್ ಸ್ಪಿಯರ್ಸ್ ಅದಾವೆ. ಇದು ನೈಟ್ ಟೈಮ್ನಾಗ ಅಂದ್ರೆ ವಾಚ್ ಟವರ್ಸ್ ಇರ್ತಾವಲ್ಲ, ಅದೇ ಥರ ಇಲ್ಲಿ ವಾಚ್ ಮಾಡೋಕೆ ಜನ ಇರ್ತಿದ್ರು. ಆರ್ಮಿ ಇಲ್ಲಿ ನಿಂತ್ಕೊಂಡು ವಾಚ್ ಮಾಡ್ಕೊಂಡು ಇರ್ತಿದ್ರು. ಸಡನ್ನಾಗಿ ಯಾರು ಎನಿಮೀಸ್ ಬಂದ್ರಂದ್ರೆ ಒಳಗೆ ಹೋಗಿ ಹಿಡ್ಕೊಂಡ್ಬಿಡ್ತಿದ್ರು. ಆ ಒಂದು ಸಣ್ಣ ಬಂಕರ್ ಇದು. American big body, no? They move slowly. And second reason, get dark, how they moving, hardly. And number 3, if never know, booby trap, they step down. ನಮ್ಮ ಗೈಡ್ ಏನು ಹೇಳತ್ತಾನೆ ಏನೂ ಅರ್ಥ ಆಗೋಲ್ತು. ಅಡ್ಡಾತಿಡ್ಡಿ ಅವ ವಿಯೆಟ್ನಾಮೀಸ್ ಟೋನ್ ಒಳಗೆ ಮಾತಾಡತ್ಬಿಟ್ಟಾನ ಇಂಗ್ಲೀಷ್ನ. ಏನೇನು ತಿಳಿವಲ್ತು, ಯಾರು ಕಳ್ಸ್ಯಾರು ಏನು ಲೆಕ್ಕನ ಹರಿವಲ್ತಪ್ಪ. ಎಲ್ಲ ಗೂಗಲ್ ಮಾಡತ್ತೀವಿ ನಾವಂತೂ. ಸೊ ಬಾಂಬಿಂಗ್ ಆದಿದ್ದು ಇಲ್ಲಿದ್ದ ಟೈಮ್ನಾಗ ಒಳಗಡೆ ಭಾಳ ಬೇಜಾರಾದಾಗ ಈ ಥರ ಬಂದು ಕುತ್ಕೊತಿದ್ರಂತ. ಹೊರಗೆ ಬಂದು ಕುತ್ಕೊಂಡು ಮಾತಾಡೋದು, ವಿಸ್ಕಿ ಕುಡಿಯೋದು, ಈ ಥರ ಸೋಲ್ಜರ್ಸ್ ಈ ಥರ ಕುತ್ಕೊಳ್ಳೋರು ಇಲ್ಲಿ ಬಂದು. ಈ ಕೂಚಿ ಟನಲ್ಲು 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಇತ್ತಂತ. 3 ಫ್ಲೋರ್ಸ್ ಅಂಡರ್ಗ್ರೌಂಡ್ ಇದ್ದಾಗ 3rd ಫ್ಲೋರ್ನಾಗ ಆಕ್ಸಿಜನ್ ಸಪ್ಲೈ ಇರ್ತಿರ್ಲಿಲ್ಲ. ಅದಕ್ಕೆ ಆಕ್ಸಿಜನ್ ಸಪ್ಲೈಗಂತ ಏನು ಮಾಡೋರು ಅಂದ್ರೆ, ಇದ್ರ ಕೆಳಗೆ ಕೂಚಿ ಟನಲ್ ಐತಿ. ಈ ಥರ ಒಂದು ತೂತ್ ಮಾಡಿ ಅದ್ರ ಒಳಗೆ ಬಾಂಬು ಸ್ಟಿಕ್ ಹಾಕಿ ಕೆಳಗೆ 3rd ಫ್ಲೋರಿಗೆ ಕನೆಕ್ಟ್ ಮಾಡೋರು. ಸೊ ಅದರಿಂದ ಏನಾಗ್ತಿತ್ತಂದ್ರೆ, ಇಲ್ಲಿಂದ ಸೀದಾ ಆಕ್ಸಿಜನ್ ಸಪ್ಲೈ ಹೋಗ್ತಿತ್ತಂತೆ. ಬಟ್ ಒಂದು ಪ್ರಾಬ್ಲಮ್ ಏನಾಗಿತ್ತಂದ್ರೆ, ಅವಾಗ ಅಮೇರಿಕನ್ಸ್ ಡಾಗ್ಸ್ ಇರ್ತಾವಲ್ಲ, ಸ್ನಿಫ್ ಮಾಡಿ ಇಲ್ಲಿ ಕೆಳಗೆ ವಿಯೆಟ್ನಾಂ ಸೋಲ್ಜರ್ಸ್ ಅದಾರ, ಆಮೇಲೆ ಇಲ್ಲಿ ಎನಿಮೀಸ್ ಅದಾರ ಅಂಥೇಳಿ ಮಾರ್ಕ್ ಮಾಡಿ ತೋರಿಸಿದಾಗ ಅಮೇರಿಕನ್ ಸೋಲ್ಜರ್ಸ್ ಏನು ಮಾಡೋರು ಅಂದ್ರೆ ಗ್ಯಾಸ್ ಪಾಯ್ಸನ್ ಹೊಡೆದು ಬಿಡ್ತಿದ್ರು ಅಂತ ಮೇಲಿಂದ. ಅವಾಗ ಒಳಗಿದ್ದವರೆಲ್ಲ ಸತ್ತು ಬಿಡ್ತಿದ್ರು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕಂತ ವಿಯೆಟ್ನಾಂ ಸೋಲ್ಜರ್ಸ್ ಏನು ಮಾಡ್ತಿದ್ರು ಅಂದ್ರೆ, ಯಾರ ಸತ್ತು ಬಿದ್ದಿದ್ದು ಡೆಡ್ ಬಾಡಿ ಇರ್ತಿದ್ವಲ್ಲ, ಅಮೇರಿಕನ್ ಸೋಲ್ಜರ್ಸ್ ಯೂನಿಫಾರ್ಮ್ನ ಕಟ್ ಮಾಡಿ ತೂತೊಳಗೆ ಇಡ್ತಿದ್ರಂತ. ಆವಾಗ ನಾಯಿಗೆ ಅದು ಸ್ನಿಫ್ ಮಾಡಿದಾಗ ಅದು ಅಮೇರಿಕನ್ ಸೋಲ್ಜರ್ದು ವಾಸನೆ ಬರ್ತಿತ್ತು. ಬಂದು ಅಲ್ಲಿ ಎನಿಮೀಸ್ ಅದಾರಂತ ತೋರಿಸ್ಕೊಡ್ತಿರ್ಲಿಲ್ಲ. ಸೊ ಹಂಗೆ ಅವಾಯ್ಡ್ ಮಾಡ್ತಿದ್ರಂತ. ಮೆಣಸು ಮತ್ತು ಶುಂಠಿ ಅವು ಎರಡನ್ನೂ ಜಜ್ಜಿ ಅಲ್ಲಿ ಹಾಕ್ತಿದ್ರಂತ. ಅದರಿಂದನೂ ನಾಯಿಗೆ ಫುಲ್ ಪ್ರಾಬ್ಲಮ್ ಆಗಿ ಅದಕ್ಕೆ ನಡೀತಿರ್ಲಿಲ್ಲ, ಇಲ್ಲಿ ಎನಿಮೀಸ್ ಅದಾರಂತ. ಇದು ಒನ್ ಆಫ್ ದಿ
ಅಮೇರಿಕನ್ ಟ್ಯಾಂಕರ್ ಇದು, ರಿಯಲ್ ಟ್ಯಾಂಕರ್. 1960s 70s ಟೈಮ್ನಾಗ ಯೂಸ್ ಮಾಡಿದಂಥದ್ದು ಹಾಳಾಗಿ ನಿಂತುಬಿಟ್ಟೈತಿ. ಇದು ರಿಯಲ್ ಟ್ಯಾಂಕರ್ ನೋಡ್ರಿ ಇಲ್ಲಿ. ಅಮೇರಿಕನ್ M41 ಟ್ಯಾಂಕ್ ವಾಸ್ ಡೆಸ್ಟ್ರಾಯ್ಡ್ ಬೈ ಅ ಡಿಲೆ ಮೈನ್ ಇನ್ 1970. ಅಬ್ಬಾ ಏನು ಡೇಂಜರ್ ಐತಪ್ಪ. ಫಸ್ಟ್ ಟೈಮ್ ಒಂದು ರಿಯಲ್ ಟ್ಯಾಂಕರ್ ನೋಡತ್ತೀನಿ. ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರ್ಯಾಪ್ಸ್ ನೋಡ್ರಿ. ಇವು ರಿಯಲ್ ಟ್ರ್ಯಾಪ್ಸ್. ಇದು ಡೋರ್ ಟ್ರ್ಯಾಪ್ ಅಂತ. ಸೋಲ್ಜರ್ಸ್ ಬಂದು ಜಾಡ್ಸ್ ಒದಿತಿದ್ರು ಅಂತ ಡೋರ್ನ. ಜಾಡ್ಸ್ ಒದ್ದಾಗ ಇದು ಮೇಲೆ ಕಟ್ಟಿರ್ತಿದ್ರು, ಇದು ಓಪನ್ ಆಗಿ ಸೀದಾ ಬಂದು ಶಿವನ ಪಾದ. ಸೊ ಇದೊಂದು ಬಂಕರ್. ಈ ಬಂಕರ್ ಒಳಗೆ ಏನು ಮಾಡ್ತಿದ್ರು ಅಂದ್ರೆ ವೆಪನ್ಸ್ ಮಾಡ್ತಿದ್ರು ಅಂತ. ವಿಯೆಟ್ನಾಮೀಸ್ ಸೋಲ್ಜರ್ಸು, ವಿಯೆಟ್ಕಾಮ್ ಸೋಲ್ಜರ್ಸ್ ಅಂತಿದ್ರು. ಅವರು ಲೋಕಲ್ ಬಾಂಬು ಗಿಂಬು ಯೂಸ್ ಮಾಡ್ಕೊಂಡು ಈ ಬಂಕರ್ ಒಳಗೆ ವೆಪನ್ಸ್ ಮಾಡ್ತಿದ್ರಂತ ನೋಡ್ರಿ. ಇವೆಲ್ಲ ಆವಾಗಿನ ಕಾಲದಾಗ ಸಿಕ್ಕಿದ್ದು. ಇದು ಈಗ ನಾವು ಆಲ್ಮೋಸ್ಟ್ ಒಂದು ರಿಯಲ್ ಗನ್, ನಿಜವಾದ ಗನ್ ಶೂಟ್ ಮಾಡುವಂಥ ಪ್ಲೇಸಿಗೆ ಬರತ್ತೀವಿ. ಇಲ್ಲಿ ಪೇ ಮಾಡಿ ಶೂಟ್ ಮಾಡ್ಬೋದು ನಿಜವಾದ ಗನ್. ಸೌಂಡ್ ಕೆಲಸ ಬರ್ಬೋದು ನಿಮಗೆ. ಸಿಕ್ಕಾಪಟ್ಟಿ ಲೌಡ್ ಐತಿ. ತಪ್ಪಿ ನಮಗೆ ಹೊಡೆದನಪ್ಪ ಒಳ್ಳಿಜಿ. ಆದ್ರೆ ಏನಂದ್ರೆ ಭಾಳ ಕಾಸ್ಟ್ಲಿ ಐತಂತ. 60,000 ಡಾಂಗ್ಸ್ಗೆ 1 ಬುಲೆಟ್ ಅಂತ. ಬಟ್ ಒಂದೇ ಬುಲೆಟ್ ಒಬ್ಬಂಗೆ ಹೊಡ್ಯಾಕೆ ಕೊಡಂಗಿಲ್ಲ ಅಂತ. ಒಬ್ಬವ 10 ಬುಲೆಟ್ ತೊಗೋಬೇಕಂತ. ಸೊ ಅದು 600,000 ಡಾಂಗ್ಸ್ ಆಕೈತಿ. ಇಲ್ಲಿ ನೋಡಿ ನಾವು ಬಂದು M16 ಗನ್ ಅಲ್ಲಿ ಬರ್ದಾರ. M16 ಅವ್ರು ಇಲ್ಲೇ ಐತಿ. M16 ಶೂಟ್ ಮಾಡ್ಬೇಕಾದ್ರೆ ಇಲ್ಲಿ M30, M60 ಮತ್ತು M16 ಅಲ್ಲಿ ಏಕೆ ಐತೆ ನೋಡ್ರಿ. ಏನು ಡಾಮ್ ಡೂಮ್ ಅಂತ ಹಚ್ಚಿಬಿಟ್ಟಾರಪ್ಪ ಅವನು. ಆ ಕಡೆ ಯಾವ್ದಾರ ತಪ್ಪಿಗಿಪ್ಪ ದನಪ್ಪ ನಮ್ಮ ಬೇಸ ಅಂದ್ರೆ ಅಲ್ಲಿ ಮುಗಿದ ಕತಿ. ಬೆಟ್ಟಲ್ಲಿ ಕೆಪ್ಪ ಅಂತೇಳಿ ನಾವು ಈಗ ಸ್ವಲ್ಪ ಸಮಾಧಾನ ಆಗ್ತಪ್ಪ. ಇಲ್ಲ ಅಂದ್ರೆ ಕಿವ್ಯಾಗ ಚುಚ್ಚಿದಂಗೆ ಆಗತ್ತಿತ್ತು ಅವನು. ಒಂದು ಫ್ಯಾಡ್ ಅಂತೇಳಿ. ಸೊ ಈ ಕೂಚಿ ಟನಲ್ಸ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಇವರು ಲೇಯರ್ ವೈಸ್ ತೆಗ್ದು ಟನಲ್ ಮಾಡ್ಯಾರ. 1ನೇ ಲೆವೆಲ್ನಾಗ ಅವ್ರು ರೆಸ್ಟ್ ಮಾಡೋದು, ಕಿಚನ್ನು, ಆಮೇಲೆ ಸಪ್ಲೈಸ್ ಇಡೋದು ಆ ಥರ ಮಾಡ್ತಿದ್ರಂತ. ಆಮೇಲೆ ಅವ್ರು ಕಿಚನ್ನಲ್ಲಿ ಅಡುಗೆ ಮಾಡ್ತಿದ್ರಲ್ಲ, ಆ ಹೊಗಿನೂ ಕರೆಕ್ಟಾಗಿ ಹೋಗಬಾರ್ದು, ಅಲ್ಲಿಂದ ಗೊತ್ತಾಕೈತಂತ. ಡೈರೆಕ್ಟಾಗಿ ಕನೆಕ್ಷನ್ ಕೊಡ್ತಿರ್ಲಿಲ್ಲ ಅಂತ. ಫುಲ್ ಹಿಂಗೆ ಪ್ಯಾರಲಾಗಿ ಕೊಟ್ಟು ಆಮೇಲೆ ಮೇಲೆ ಕನೆಕ್ಷನ್ ಕೊಡೋರು. ಸೊ ಅದರಿಂದನೂ ಕನ್ಫ್ಯೂಸ್ ಮಾಡೋರು ಅಮೇರಿಕನ್ ಸೋಲ್ಜರ್ಸ್ಗೆ. ಇವಾಗ ಒಂದು ಆ್ಯಕ್ಚುಯಲ್ ಟನಲ್ ಒಳಗೆ ಹೊಂಟೀವಿ. ತೋರಿಸ್ತಾನೆ ನಿಮ್ಗೆ ಆ ಟನಲ್ ಒಳಗೆ. ಇದು ಫೈಟಿಂಗ್ ಬಂಕರ್ ಅಂತ. ಈ ಫೈಟಿಂಗ್ ಬಂಕರ್ ಒಳಗೆ ಹೋಗಿ ಆ ಕಡೆ ಎಲ್ಲ ಮೇಲೆ ಹೊರಗೆ ಬರ್ತೀವಲ್ಲೇ ಹೋಗೋಣಂತ. ಸೊ ಇದು ಫಸ್ಟ್ ಲೆವೆಲ್. ಇಲ್ಲೇ ಅವ್ರು ಸಪ್ಲೈ ಎಲ್ಲ ಮಾಡ್ತಿದ್ರು ಅನಿಸುತ್ತೆ ಅವ್ರು ಹೇಳಿ. ಕಾವ್ಯ ಬಾ. ಡೇಂಜರ್ ಬಂಕರ್ ಐತಪ್ಪ ಇದು. ಕಾವ್ಯ ವಾಪಸ್ ಹೋಗ್ಬಿಡು. ವಾಪಸ್ ಇಡಿ. वापस हो वापस ಸೊ ಇಲ್ಲಿಂದ ಹೊರಗೆ ಬಂದ್ವಿ ನಾವು. ಯಪ್ಪ ಒಳಗೆ ಏನು ತ್ರಾಸ ಆಕೈತಂದ್ರೆ ಒಳಗೆ ಉಸಿರಾಟ ಆಗೋದಿಲ್ಲ. ಬರೀ ನಾವು ಸೆಕೆಂಡ್ ಲೆವೆಲ್ನಾಗಿದ್ವಿ, ಇನ್ನೂ 3rd ಲೆವೆಲ್ ಹೋಗ್ತಾರೆ ಜನ. ಯಪ್ಪ ಏನಪ್ಪ ಮಂದಿ. Are you okay? My heart's probably like 150. 128. Wow. ನೋಡಕ್ಕೆ ಭಾಳ ಸಿಂಪಲ್ ಅನಿಸ್ತೈತಿ ಟನಲ್ಸ್. ಬಟ್ ಅಲ್ಲಿ ಒಳಗೆ ಹೋದಾಗ ಹಿಂದೆ ಮುಂದೆ ಜನ ಸ್ಟಕ್ ಆಗ್ಬಿಡ್ತಾರೆ. ಹಿಂದನ ಈ ಕಡೆ ಬಂದು ನಿಂತ್ಬಿಡ್ತಾರೆ, ಮುಂದೆ ನಿಂತ್ಬಿಡ್ತಾರೆ. ಸಿಕ್ಕಾಪಟ್ಟಿ ಭಯ ಆಕೈತಿ. ಬ್ರೀದಿಂಗ್ ಆಗಂಗಿಲ್ಲ, ಬ್ರೀದಿಂಗ್ ಪ್ರಾಬ್ಲಮ್ ಆಕೈತಿ ಒಳಗಡೆ. ಸಿಕ್ಕಾಪಟ್ಟಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತೈತಿ. ಈಗ ನಾವು ಬರೀ ನೋಡಕ್ಕೆ ಬಂದೇವಿ ಟೂರಿಸ್ಟ್. ನಮ್ಗೆ ಹಿಂಗೆ ಅನಿಸ್ತೈತಿ ಇನ್ನು ಆ್ಯಕ್ಚುಯಲ್ ವಾರ್ನಾಗ ಸೋಲ್ಜರ್ಸ್ಗೆ ಹೆಂಗೆ ಆಗಿರ್ಬೇಕಿಲ್ಲ, ಹೆಂಗೆ ಸಿಕ್ಕೊಂಡಾರ. ಮತ್ತು ಅದ್ರೊಳಗೆ ಮ್ಯಾಲಿಂದ ಇಲ್ಲಿ ಆಕ್ಸಿಜನ್ ಪೈಪ್ ಒಳಗಿಂದ
ಪಾಯ್ಸನಸ್ ಗ್ಯಾಸ್ ಅದು ಬಿಡೋದು ಇಂಥವೆಲ್ಲ ಮಾಡ್ತಿದ್ರಂತ. ಹೆಂಗೆ ಆಗ್ಬೋದು. ಆಮೇಲೆ ಅವರು ದಿವ್ಸಗಳನ್ನ ಕಳೆದಿರ್ತಾರೆ ಇದ್ರೊಳಗೆ. ನಾವು ಬರೀ ಒಂದು 10 ಸೆಕೆಂಡ್ ಹಿಂಗೆ ಹೋಗಿ ಬಂದೇವೆ ಅಷ್ಟೇ. ಅವರು ಬಾಂಬಿಂಗ್ ಎಲ್ಲ ಆಗ್ಬೇಕಾದ್ರೆ ಒಳಗನ ಇಲ್ಲಿ ಫುಲ್ ಬಾಂಬ್ ಬೀಳತೈತೆ ಅಂದ್ರೆ ಒಳಗೆ 3 ಲೆವೆಲ್ಸ್ ಅದಾವ ಅಂತ ಹೇಳಿದ್ನಲ್ಲ. ಲೆವೆಲ್ 2 ಲೆವೆಲ್ 3 ಬಾಂಬಿಂಗ್ ಆಗ್ಬೇಕಾದ್ರೆ ಲೆವೆಲ್ 2 ಲೆವೆಲ್ 3ಗೆ ಹೋಗ್ಬಿಡ್ತಿದ್ರಂತೆ. ಫುಲ್ ಪ್ರೊಟೆಕ್ಷನ್ ಸಿಗೋದು ಅವ್ರಿಗೆ, ದೊಡ್ಡ ದೊಡ್ಡ ಬಾಂಬ್ಸಿಂದ ಅಲ್ಲಿ ಪ್ರೊಟೆಕ್ಷನ್ ಸಿಗೋದು. ಅಲ್ಲಿ ಅಡಿಕೊಂತಿದ್ರು ಮತ್ತು ವಾಪಸ್ ಸ್ಲೋ ಆಗಿ ಮೇಲೆ ಬರೋರು. ಆಮೇಲೆ ಇಲ್ಲಿಂದ ಎಸ್ಕೇಪ್ ರೂಟ್ಸು ಅದಾವ ಅವ್ರಿಗೆ. ಈ ಟನಲ್ಸಿಂದ ಸೀದಾ ಎಸ್ಕೇಪ್ ಆಗ್ತಿದ್ರು ಹೊರಗೆ. Escape from you. You? Okay, you leave your back camera for your camera. Okay. ಸೊ ನಾ ಅವಾಗ ಹೇಳಿದ್ನಲ್ಲ, ಅವರು ಕಿಚನ್ನಿಂದ ಹಿಂಗೆ ಸ್ಟ್ರೇಟ್ ಕಿಚನ್ ಇಲ್ಲಿ ಕೆಳಗೆ ಕಿಚನ್ ಐತಂದ್ರೆ ಅದ್ರ ಚಿಮ್ನಿ ಅದರ ಸ್ಮೋಕು ಇಲ್ಲಿಂದ ಹೊರಗೆ ಬರೋ ಥರ ಮಾಡ್ತಿರ್ಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ಅಥವಾ ಬೇರೆ ಕಡೆ ಬೇರೆ ಡೈರೆಕ್ಷನ್ನಾಗ ಹೋಗಿ ಅಲ್ಲಿ ಮೇಲೆ ಬರೋ ಥರ ಮಾಡ್ತಿದ್ರು. ಆ ರೀತಿ ಅಮೇರಿಕನ್ ಸೋಲ್ಜರ್ಸ್ ಕನ್ಫ್ಯೂಸ್ ಮಾಡ್ತಿದ್ರು. ಸೊ ಅದ್ರೊಳಗೆ ಒಂದು ಚಿಮ್ನಿ ಇದು. Everybody, before going back, no, they invite you. You are tapioca. ಸೊ ಇಲ್ಲಿ ಹೋಗಿ ಬರತ್ತಂದ್ರೆ ಕಿಚನ್ ಇಲ್ಲಿಲ್ಲ. ಕಿಚನ್ ಬೇರೆ ಕಡೆ ಎಲ್ಲೋ ಐತಿ, ಅಡುಗೆ ಮನೆ ಬೇರೆ ಕಡೆ ಎಲ್ಲೋ ಐತಿ. ಬಟ್ ಅದ್ರ ಹೋಗಿ ಇಲ್ಲಿ ಬರತೈತಿ. ಆ ಥರ ಟನಲ್ಸ್ ಮಾಡ್ಯಾರ, ಆ ಥರ ಸೆಟಪ್ ಮಾಡ್ಯಾರ, ಆ ಥರ ಬ್ಯಾಂಬೂಸ್ ಹಾಕಿ ಚಿಮ್ನಿ ಸೆಟ್ ಮಾಡ್ಯಾರ. ಸೊ ಈ ಥರ ಎಲ್ಲ ಎಲ್ಲರೂ ಮಾಡ್ತಾರೆ. ಸೊ ಇದೇನು ಸ್ಪೆಷಲ್ ಅಲ್ಲ. ನಾವು ಬೇರೆ ಬೇರೆ ವಾರ್ಸ್ ನೋಡಿದಾಗ, ಬೇರೆ ಬೇರೆ ಯುದ್ಧ ನೋಡಿದಾಗ ಅವರು ಈ ಥರ ಎಲ್ಲ ಟನಲ್ಸ್ ಮಾಡಿರ್ತಾರೆ, ಈ ಥರ ಅಟ್ಯಾಕ್ಸ್ ಮಾಡಿರ್ತಾರೆ. ಒಬ್ರಿಗೊಬ್ರು ಡಿಪೆಂಡ್ ಮಾಡ್ಕೊಂಡಿರ್ತಾರೆ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರ್ತಾವೆ. ಬಟ್ ಒಂದು ಕೆಲಸ ನನಗೆ ಇಷ್ಟ ಆಗಲಿಲ್ಲ. ಇದು ಪ್ರಾಬಬ್ಲಿ ಇದು ವರ್ಸ್ಟ್ ಥಿಂಗ್ ಅಮೇರಿಕನ್ಸ್ ಮಾಡಿದ್ದು ಅನಿಸ್ತೈತೆ ನನಗೆ. ಏನಂದ್ರೆ ನಾರ್ಮಲ್ ಆಗಿ ಬಾಂಬು ಆಮೇಲೆ ಗನ್ನಿಂದ ಯುದ್ಧ ಮಾಡೋರು ನೋಡಿರ್ತೀರಿ. ಬಟ್ ಸ್ವಲ್ಪ ಜನ ಏನು ಮಾಡ್ತಾರಂದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಅದಂತೂ ರಣ ಹಿಡಿತನ ನನ್ನ ಪ್ರಕಾರ. ಅಮೇರಿಕನ್ಸ್ ಏನು ಮಾಡಿದ್ರು ಅಂದ್ರೆ, ವೆಜಿಟೇಷನ್ ಇತ್ತು, ಕಾಡಿತ್ತು, ಅಲ್ಲಿ ವಿಯೆಟ್ನಾಮ್ ಸೋಲ್ಜರ್ಸ್ ಎಲ್ಲ ಅಡಿಕೋತಿದ್ರು. ಅಲ್ಲಿಂದ ಅವ್ರಿಗೆ ಫುಡ್ ಸಪ್ಲೈ ಇತ್ತು, ಸೋರ್ಸ್ ಇತ್ತು. ಒಂದು ಕೋಡ್ ಏಜೆಂಟ್ ಆರೆಂಜ್ ಅಂತ ಕೋಡ್ ಪ್ರಕಾರ ಏನಂದ್ರೆ, ಡಯಾಕ್ಸಿನ್ ಅನ್ನೋ ಒಂದು ವೆರಿ ಡೇಂಜರಸ್ ಕೆಮಿಕಲ್. ಏನಂದ್ರೆ ಈ ಮರನೆಲ್ಲ ಸಾಯಿಸಾಕಂತ ಇರುವಂಥ ಕೆಮಿಕಲ್ ಅದು ಡಯಾಕ್ಸಿನ್ ಅಂತ. ಸೊ ಆ ಕೆಮಿಕಲ್ನ ಯೂಸ್ ಮಾಡಿ ಇಡೀ ಫಾರೆಸ್ಟ್ ತುಂಬ ರೂರಲ್ ಪಾರ್ಟ್ ಆಫ್ ವಿಯೆಟ್ನಾಮ್ ಏನೇನೈತಿ ಎಲ್ಲ ಕಡೆ ಸ್ಪ್ರೇ ಮಾಡಿದ್ರು. ಜನ ಎಲ್ಲಿರ್ತಾರೆ ಅಲ್ಲೂ ಸ್ಪ್ರೇ ಮಾಡಿದ್ರು, ಅಲ್ಲೂ ಬಿಡಲಿಲ್ಲ. ಎಲ್ಲೆಲ್ಲಿ ಹಳ್ಳಿದ್ವು, ಎಲ್ಲೆಲ್ಲಿ ಇವ್ರವ್ರ ಬಂಕರ್ಸ್ ಇದ್ವು, ಎಲ್ಲೆಲ್ಲಿ ಕ್ಯಾಂಪ್ ಇದ್ವು, ಎಲ್ಲ ಕಡೆ ಸ್ಪ್ರೇ ಮಾಡಿದ್ರು. ಒಂದು ಮರ ಸಾಯಿಸಾಕ ಎಷ್ಟು ಬೇಕಲ್ಲ ಅದಕ್ಕೆ 20 ಟೈಮ್ಸ್ ಅಷ್ಟು ಬರೀ ಒಂದು ಮರದ ಮೇಲೆ ಸ್ಪ್ರೇ ಮಾಡ್ತಿದ್ರಂತ. ಸೊ ಅದು ವಿಯೆಟ್ನಾಮ್ ಜನದ ಮೇಲೆ ಭಾಳ ಇಂಪ್ಯಾಕ್ಟ್ ಆಗೈತಿ, ಸಿಕ್ಕಾಪಟ್ಟಿ ಇಂಪ್ಯಾಕ್ಟ್ ಆಗೈತಿ. ಎಲ್ಲ ಜನರಿಗೂ ಡಯಾಬಿಟೀಸ್, ಕ್ಯಾನ್ಸರ್, ಆಮೇಲೆ ಮುಂದೆ ಹುಟ್ಟೋ ಮಕ್ಕಳೆಲ್ಲ ಅಂಗವಿಕಲರಾಗಿ ಹುಟ್ಟಾರ. ಸೊ ಅವಾಗ ಮಾಡಿದ ಕೆಲಸ ಇವತ್ತಿಗೂ ಹುಟ್ಟೋ ಮಕ್ಕಳು ಎಲ್ಲ ಅಂಗವಿಕಲರಾಗಿ ಹುಟ್ಟಾತಾರಂತ. ಅಲ್ಲೊಂದು ಕ್ಯಾಂಪ್ ನೋಡಿದ್ವಿ. ಸೊ ಆ ಕ್ಯಾಂಪ್ ಒಳಗೆಲ್ಲ ಇದ್ದಂಥ ಮಕ್ಕಳು ಸೋಲ್ಜರ್ಸ್ದು ಅಂಗವಿಕಲ ಮಕ್ಕಳು. ಸೊ ಅವ್ರಿಗೆ ಮತ್ತೆ ಯಾರು ಮಕ್ಕಳು ಹುಡ್ತಾರೋ ಆ ಜನ್ರೇಷನ್ನು ಅಂಗವಿಕಲಾಗೆ ಹುಟ್ಟಾತಾರಂತ. ಸೊ ಅದಿನ್ನೂ ಇವ್ರಿಗೆ ಯಾವಾಗ ನಿಲ್ತೈತೋ ಗೊತ್ತಿಲ್ಲ. ಎಲ್ಲ ಪ್ರತಿ ಜನ್ರೇಷನ್ ಒಂದು 2-3 ಜನ್ರೇಷನ್ ಇವಾಗ ಅಂಗವಿಕಲರಾಗೆ ಹುಟ್ಟಾತಾರಂತ. ಹೊಸದಾಗಿ ಇವಾಗ ಯಾರು ಹುಟ್ಟಿದ ಮಕ್ಕಳು ಅದು ಡಿಸೇಬಲ್ಡಾಗೆ ಹುಟ್ಟತೈತಿ, ಅಥವಾ ಡಯಾಬಿಟಿಕಾಗಿ ಹುಡ್ತೈತಂತ, ಇಲ್ಲಾಂದ್ರೆ ಕ್ಯಾನ್ಸರ್ ಇರ್ತೈತಂತ. ಸೊ ಇದೊಂದು ಭಾಳ ಒಳ್ಳೆ ಕೆಲಸ ನಮ್ಮ ಅಮೇರಿಕನ್ಸ್ ಮಾಡ್ಯಾರ. ಅವಾಗಿನ ಟೈಮ್ನಾಗ ಯೂಸ್ ಮಾಡಿದ ಗನ್ಸ್, ಮಷಿನ್ ಗನ್ಸ್ ನೋಡ್ರಿ. ಇಲ್ಲಿ ದೊಡ್ಡಮ್ಮ ಆಯ್ತು ನೋಡ್ರಿ, ಕಾರ್ 98 ಅಕ್ಕಾನ್ M416. ಇವು ನೋಡ್ರಿ, ಇನ್ನೂ ಡೇಂಜರ್ ಮಿಸೈಲ್ಸ್, ಗ್ರೆನೇಡ್ ನೋಡ್ರಿ ಹೆಂಗೈತಿ ಅಕ್ಕ. ಸೊ ಇಷ್ಟ ನೋಡ್ರಿಪ್ಪ. ನಾವು ನೆಕ್ಸ್ಟ್ ಹೊಂಟಿದ್ದು ಮೆಕಾಂಗ್ ಡೆಲ್ಟಾ ಅಂತ ಒಂದು ಪ್ಲೇಸಿಗೆ. ನೋಡ್ರಿ ಅಲ್ಲಿ ಹೋಗೋಣಂತ. ಸೊ ನಾವು ಇನ್ನೊಂದು ಪ್ಲೇಸಿಗೆ ಬರ್ತೇವೆ ಅಂತ ಹೇಳಿದ್ನಲ್ಲ, ಆ ಪ್ಲೇಸಿಗೆ ಬಂದ್ವಿ, ಮೆಕಾಂಗ್ ಡೆಲ್ಟಾ ಅಂತ. ಸೊ ಇದು ಮೆಕಾಂಗ್ ರಿವರ್ ಅಂತ ಐತಿ. ಸೊ ಆ ರಿವರ್ ಒಳಗಿಂದ ಒಂದು ಐಲ್ಯಾಂಡಿಗೆ ಹೊಂಟೇವಿ. ಐಲ್ಯಾಂಡ್ ಒಳಗೆ ಊಟ ಇರ್ತೈತಿ. ಆ ಮೆಕಾಂಗ್ ರಿವರಿಂದ ಐಲ್ಯಾಂಡ್ ಹೋಗೋಕೆ ಒಂದು ಬೋಟ್ನಾಗ ಹೋಗ್ಬೇಕು. ಸೊ ಅಲ್ಲಿ ಕರ್ಕೊಂಡು ಹೊಂಟಾರ ನಮ್ಮ ಗೈಡ್. ಎಲ್ಲರೂ ಅಲ್ಲಿ ಹೊಂಟೇವಿ. ಅದು ಯಾವ ಐಲ್ಯಾಂಡಿಗೆ ಕರ್ಕೊಂಡು ಹೊಂಟಾರೋ ಏನು, ನೀರಂತೂ ಕೆಂಪು ಏರೈತಿ. Number 70. Country. For Thursday down Logo, belong to China land. Then crossing the Myanmar. ಈಗ ಒಂದು ಐಲ್ಯಾಂಡಿಗೆ ಬಂದ್ವಿ. ಇಲ್ಲಿ ರೆಸ್ಟೋರೆಂಟ್ಸ್ ಅದಾವ. ಇಲ್ಲೇ ನಮ್ಗೆ ಲಂಚಿಗೆ. ಸೊ ನಾವು ಊಟಕ್ಕೆ ವೆಜಿಟೇರಿಯನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ವಿ. ಅದಕ್ಕೆ ನಮ್ಗೆ ಏನೇನು ಕೊಟ್ಟಾರ ನೋಡ್ರಿ.
ಇದನ್ನು ಪೇಪರ್ನಾಗ ಸುತ್ತಿ ಸೊಪ್ಪು ಗಿಪ್ಪೆಲ್ಲ ಸುತ್ತಿ ಕೊಟ್ಟಾರ. ಇಲ್ಲಂತೂ ಸೀದಾ ಸೊಪ್ಪನ್ನ ತಂದು ಹೋಗೋದಾರ. ಇದೇನೋ ಒಂದು ಕಡ್ಲಿಟ್ಟಿನ ಆಮ್ಲೆಟ್ ಇದ್ದಂಗೆ ಐತಿ, ಒಂದು ಫ್ರೆಂಚ್ ಫ್ರೈಸ್ ಐತಿ, ಆಮೇಲೆ ಅಲ್ಲಿ ಸೌತೆಕಾಯಿ ಜ್ಯೋತಿಕಾಯಿ ಏನೋ ಐತಿ. ಹೇಳಿದ್ನಲ್ಲ ಇಲ್ಲಿ ವೆಜಿಟೇರಿಯನ್ ತಿನ್ನೋರ್ಗಂತೂ ನರಕ. ಫ್ರೆಂಚ್ ಫ್ರೈಸ್, ಮುಂಜಾನೆ ಫ್ರೆಂಚ್ ಫ್ರೈಸ್, ಮಧ್ಯಾಹ್ನ ಫ್ರೆಂಚ್ ಫ್ರೈಸ್. ಇನ್ನೊಂದು ಐಟಮ್ ಕೊಟ್ಟರೆ ಬಿಸಿನೀರಾಗ ಕೈಪಲ್ಲಿ ಹೋಗಿದಾರೆ, ಅದಕ್ಕೆ ಒಂದಿಷ್ಟು ಉಪ್ಪು ಹಾಕಾರ, ಅದನ್ನ ಕೊಟ್ಟಾರೆ. ಒನ್ ಮೋರ್ ಐಟಮ್ ಒಗ್ಗರಣೆ ಅನ್ನ ತಿನ್ನ. ಏನು ತಿನ್ಬೇಕು ಏನು ಬಿಡ್ಬೇಕು ಗೊತ್ತಾಗ್ತಿಲ್ಲ, ಇಷ್ಟೊಂದು ಆಪ್ಷನ್ಸ್ ಇದ್ರೂ. ಮೃಷ್ಟಾನ್ನ ಭೋಜನವನ್ನು ಮಾಡಿ ನಾನು ಕಾವ್ಯ ಮತ್ತು ಹೊಳ್ಳಿ ಬೋಟ್ ಹತ್ತಾಕತ್ತೇವೆ. ಸೊ ಇವಾಗ ಇನ್ನೊಂದು ಐಲ್ಯಾಂಡಿಗೆ ಬಂದ್ವಿ. ಇಲ್ಲೇನು ಆ್ಯಕ್ಟಿವಿಟಿ ಇದೆ ಅಂತ ಗೊತ್ತಿಲ್ಲ, ಅವ್ನು ಹೇಳೋದಂತೂ ಅರ್ಥ ಆಗವಲ್ತು. ಇಲ್ಲಂತೂ ನೆಲ ಮೇಲೆ ಇವು ಅದಾವೆ ಜಾಕ್ ಫ್ರೂಟ್ಸ್, ಹಲಸಿನ ಹಣ್ಣು ನೋಡ್ರಿ. ಇಲ್ಲಿ ಯಾವುದೋ ಒಂದು ನೋಡ್ರಿಪ್ಪ, ನಾಗರ ಹಾವಿಂದ ವೈನ್ ಅಂತಪ್ಪ ಇದು. ಏನು ಮಾಡ್ತೀರಿ ಇವ್ರು ಆಟನ? ಏನೇನು ತಿಂತಾರೋ ಮರ ಇವರು ನೋಡ್ರಿ. ಇವಾಗ ಬೋಟ್ ಹತ್ತಿ ಒಂದು ಕಡೆ ಹೊಂಟೇವಿ ಒಂದು ಪ್ಲೇಸಿಗೆ ಅಂತ ಅಜ್ಜಿ ಹೇಳೋಣ. 1 hour ಒಳಗೆ ಹೆಂಗಿತ್ತಲ್ಲ ಅದೇ ಥರ ಬ್ಯಾಕ್ ವಾಟರ್ಸ್ ಥರ ಇದು. ಸ್ವಲ್ಪ ಬೋಟ್ ಹತ್ತಿ ಹೋಗೋಣಂತ ಎಲ್ಲರೂ ವೇಟ್ ಮಾಡತ್ತೀವಿ. ಅಜ್ಜ ನಮಗಾಗಿ ಫ್ರೂಟ್ಸ್ ತರ್ಸಣ. Pineapple. ಮುಗೀತು ನೋಡ್ರಿಪ್ಪ ನಮ್ಮ ಮೆಕಾಂಗ್ ಡೆಲ್ಟಾ ಟ್ರಿಪ್. ಅಜ್ಜಾರ ಮುಗೀತು, ಎಲ್ಲರೂ ಹೇಳತ್ತೇವೆ. ಮುಗೀತು, ಎಲ್ಲ ಮುಗೀತು. ಈಗ ವಾಪಸ್ ಬಸ್ ಹತ್ತಿ ರೂಮ್ಗೆ ಹೋಗೋದು ಅಷ್ಟೇ.